ನಮಸ್ಕಾರ ಸ್ನೇಹಿತರೆ. ಮಾನವನ ಜೀವನದಲ್ಲಿ 60 ವರ್ಷ ಒಂದು ಪ್ರಮುಖ ಹಂತ. ಈ ವಯಸ್ಸಿನ ನಂತರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆರಂಭವಾಗುತ್ತವೆ. ದೇಹದ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಮತ್ತು ಕೆಲವು ರೋಗಗಳ ಸಂಭವ ಹೆಚ್ಚಾಗುತ್ತದೆ. ಆದರೆ ಸತ್ಯ ಏನೆಂದರೆ, ಬಹಳ ಜನರಿಗೆ ಸಮಸ್ಯೆ ವಯಸ್ಸಿನಿಂದ ಅಲ್ಲ, ಕೆಲವು ತಪ್ಪು ಅಭ್ಯಾಸಗಳಿಂದ ಬರುತ್ತವೆ. ಕೆಲವು ಸಣ್ಣ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನು ನಿಧಾನವಾಗಿ ಹಾಳು ಮಾಡುತ್ತದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ 60 ವರ್ಷ ಆದ ಮೇಲೆ ತಪ್ಪದೇ ಬಿಡಬೇಕಾದ 8 ಅಪಾಯಕಾರಿ ಅಭ್ಯಾಸಗಳು ಯಾವುವು ಎಂದು ತಿಳಿದುಕೊಳ್ಳೋಣ. 1. ಬಹಳ ಜನರಿಗೆ ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ ಇರುತ್ತದೆ. ಕೆಲವರು ಮೊಬೈಲ್ ನೋಡುತ್ತಾ, ಟಿವಿ ನೋಡುತ್ತಾ ರಾತ್ರಿ 12ರಿಂದ 1 ಗಂಟೆ ತನಕ ಜಾಗರಣೆ ಮಾಡುತ್ತಾರೆ. ಆದರೆ 60 ವರ್ಷ ನಂತರ ದೇಹಕ್ಕೆ ಹೆಚ್ಚು ವಿಶ್ರಾಂತಿಯ ಅಗತ್ಯ. ರಾತ್ರಿ ಸರಿಯಾಗಿ ನಿದ್ರೆ ಆಗದಿದ್ದರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ಸಿಗುವುದಿಲ್ಲ. ಮನಸ್ಸು ಕೂಡ ಅಶಾಂತವಾಗುತ್ತದೆ. ರಕ್ತದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಉತ್ತಮ ಆರೋಗ್ಯಕ್ಕಾಗಿ ರಾತ್ರಿ ಬೇಗ ಮಲಗಿ ಬೇಗ ಎದ್ದೇಳುವುದು ಉತ್ತಮ. 2. ಕೆಲವರು ಹೇಳುತ್ತಾರೆ, ಇನ್ನೂ ವಯಸ್ಸಾಗಿದೆ, ಈಗ ವ್ಯಾಯಾಮ ಯಾಕೆ? ಆದರೆ ಇದು ದೊಡ್ಡ ತಪ್ಪು. ವಯಸ್ಸಾದಂತೆ ದೇಹ ಹೆಚ್ಚು ಚಲನೆ ಬೇಕಾಗುತ್ತದೆ. ನಾವು ದಿನಪೂರ್ತಿ ಕುಳಿತೇ ಇದ್ದರೆ ದೇಹ ಗಟ್ಟಿಯಾಗುತ್ತದೆ, ಸ್ನಾಯುಗಳು ದುರ್ಬಲವಾಗುತ್ತದೆ, ರಕ್ತ ಸಂಚಾರ ಸರಿಯಾಗಿ ಆಗುವುದಿಲ್ಲ. ಪ್ರತಿದಿನ 20ರಿಂದ 30 ನಿಮಿಷ ನಡೆದು ಬರುವುದು, ಸ್ವಲ್ಪ ಯೋಗ ಮಾಡುವುದು, ಶ್ವಾಸ ವ್ಯಾಯಾಮ ಇವು ಮಾಡಿದರೆ ದೇಹ ಆರೋಗ್ಯವಾಗಿರುತ್ತದೆ. 3. 60 ವರ್ಷ ನಂತರ ಆಹಾರದಲ್ಲಿ ವಿಶೇಷ ಜಾಗೃತಿ ಇರಬೇಕು. ಇಂದಿನ ದಿನಗಳಲ್ಲಿ ಬಹಳ ಜನರಿಗೆ ಎಣ್ಣೆಯ ಆಹಾರ, ಜಂಕ್ ಫುಡ್, ಹೆಚ್ಚು ಉಪ್ಪು ತಿನ್ನುವ ಅಭ್ಯಾಸವಿರುತ್ತದೆ. ಆದರೆ ಇದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಹೆಚ್ಚು ಉಪ್ಪು ತಿಂದರೆ ಬಿಪಿ ಹೆಚ್ಚಾಗಬಹುದು, ಹೃದಯದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಸರಳ ಮತ್ತು ಪೌಷ್ಟಿಕ ಆಹಾರ ತಿನ್ನುವುದು ಉತ್ತಮ. 4. ವಯಸ್ಸಾದ ಮೇಲೆ ಕೆಲವರು ಹೆಚ್ಚು ಸಮಯ ಮೊಬೈಲ್, ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ಆದರೆ ದೇಹ ಹೆಚ್ಚು ಸಮಯ ಚಲನೆ ಇಲ್ಲದೇ ಇದ್ದರೆ ಬೆನ್ನು ನೋವು, ಕಾಲು ನೋವು, ಜೀರ್ಣಕ್ರಿಯೆ ಸಮಸ್ಯೆ ಇವು ಬರುತ್ತವೆ. ಆದ್ದರಿಂದ ಪ್ರತಿ ಗಂಟೆಗೆ ಸ್ವಲ್ಪ ನಡೆಯುವುದು ಉತ್ತಮ. 5. ಬಹಳ ಜನರು ವಯಸ್ಸಾದ ಮೇಲೆ ಇನ್ನೂ ನಮ್ಮ ಕೆಲಸ ಮುಗಿದಿದೆ ಎಂದು ಒಂಟಿಯಾಗಿ ಇರುತ್ತಾರೆ. ಆದರೆ ಒಂಟಿತನ ಮನಸ್ಸಿನಲ್ಲಿ ದುಃಖ ಹೆಚ್ಚಿಸುತ್ತದೆ, ಒತ್ತಡದ ಸಮಸ್ಯೆ ತರಬಹುದು. ಆದ್ದರಿಂದ ಕುಟುಂಬದ ಜೊತೆ ಮಾತನಾಡಿ, ಸ್ನೇಹಿತರ ಜೊತೆ ಸಮಯ ಕಳೆಯಿರಿ, ಹಾಸ್ಯದ ಜೊತೆ ಸಂತೋಷವಾಗಿರಿ. 6. ವಯಸ್ಸಾದ ಮೇಲೆ ದಾಹದ ಭಾವನೆ ಕಡಿಮೆಯಾಗಬಹುದು. ಆದ್ದರಿಂದ ಕೆಲವರು ನೀರು ಕಡಿಮೆ ಕುಡಿಯುತ್ತಾರೆ. ಆದರೆ ನೀರು ದೇಹಕ್ಕೆ ತುಂಬಾ ಅಗತ್ಯ. ನೀರು ಸರಿಯಾಗಿ ಕುಡಿಯದಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆ, ದೇಹ ದುರ್ಬಲತೆ, ಕಿಡ್ನಿ ಸಮಸ್ಯೆ ಬರಬಹುದು. ಆದ್ದರಿಂದ ದಿನಕ್ಕೆ 2-3 ಲೀಟರ್ ನೀರು ಕುಡಿಯುವುದು ಉತ್ತಮ. 7. ಕೆಲವರು ಡಾಕ್ಟರ್ ಕೊಟ್ಟ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ. ಇಂದು ತೆಗೆದುಕೊಳ್ಳದೇ ಇದ್ದರೂ ಏನೂ ಆಗಲ್ಲ ಎಂದುಕೊಳ್ಳುತ್ತಾರೆ. ಆದರೆ ಇದು ಅಪಾಯಕಾರಿಯಾಗಿದೆ. ವಿಶೇಷವಾಗಿ ಬಿಪಿ, ಶುಗರ್, ಹೃದಯ ಸಮಸ್ಯೆ ಇವುಗಳ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಬೇಕು. 8. ಬಹಳ ಜನರು ವಯಸ್ಸಾದ ಮೇಲೆ ಹಳೆಯ ಘಟನೆಗಳನ್ನು ನೆನೆದು ಹೆಚ್ಚು ಚಿಂತೆ ಮಾಡುತ್ತಾರೆ. ಆದರೆ ಚಿಂತೆ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ, ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತದೆ. ಆದ್ದರಿಂದ ಸಂತೋಷವಾಗಿರಿ, ದೇವರನ್ನು ನೆನೆಸಿ, ಜೀವನವನ್ನು ಶಾಂತವಾಗಿ ಅನುಭವಿಸಿ. ಸ್ನೇಹಿತರೆ, 60 ವರ್ಷ ಜೀವನದ ಅಂತ್ಯ ಅಲ್ಲ, ಅದು ಜ್ಞಾನ ಮತ್ತು ಅನುಭವದ ಕಾಲ. ಈ 8 ತಪ್ಪು ಅಭ್ಯಾಸಗಳನ್ನು ಬಿಟ್ಟರೆ ಆರೋಗ್ಯ ಉತ್ತಮವಾಗುತ್ತದೆ, ಮನಸ್ಸು ಸಂತೋಷವಾಗಿರುತ್ತದೆ
ಜೀವನ ಸುಂದರವಾಗುತ್ತದೆ. ಈ ಮಾಹಿತಿ ಉಪಯೋಗ ಎನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.